ಮಾಡಲಾಗಿದೆ ಆಸನದ ವ್ಯವಸ್ಥೆ. ನಿಂತು ಹೋಗಿದ್ದ ದಸರಾ ಕುಸ್ತಿಗಳನ್ನು ಪ್ರಾರಂಭ ಮಾಡಿ 50 ವರ್ಷ ಆಯಿತು. ಸಾವಿರಾರು ಜನ ಕುಸ್ತಿಪಟುಗಳು ನಾಡಿನಾದ್ಯಂತ ಬಂದು ಇಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಈ ಒಂದು ಜಾನಪದ ಕ್ರೀಡೆ ಕುಸ್ತಿ ನಿಜವಾಗಲೂ ನಮ್ಮ ಜನರು, ಯುವ ಜನರ ಪ್ರಗತಿಗೆ ಅತ್ಯಂತ ಒಳ್ಳೆಯ ಸಾಧನ ಅಂತ ಹೇಳಿ ನನ್ನ ಈ ಕುಸ್ತಿ ಪಟುಗಳು ದೇಶದ ಹಲವಾರು ಭಾಗಗಳಿಂದ ಬರ್ತಾರೆ. ಇದನ್ನು 50 ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ಮಹಿಳಾ ಕುಸ್ತಿನ ಕೂಡ ನಾವು ಮಾಡ್ತೀವಿ. ಈ ಕುಸ್ತಿ ಕಾರ್ಯಕ್ರಮವನ್ನು ಆಯೋಜಿಸುವ ಹಿಂದಿನ ಉದ್ದೇಶ ಗರಡಿ ಮನೆಗಳು ಉಳಿಬೇಕು ಅನ್ನೋದು ಕೂಡ ನಮ್ಮ ಒಂದು ಆಸೆ ಆಗಿದೆ. ಸೊ ಹಾಗಾಗಿ ಕುಸ್ತಿಗೊಂದು ಉತ್ತೇಜನ ಕೊಟ್ಟು ಎಲ್ಲ ಕಡೆ ಗರಡಿ ಮನೆಗಳನ್ನ ಸಹಕಾರ ಮಾಡಿ ಗ್ರಾಮಾಂತರದಲ್ಲಿರೋಂಥ ಕ್ರೀಡಾಪಟುಗಳನ್ನ ಬೆಳೆಸಿ ಸಹಕರಿಸ್ಬೇಕಂತೂ ಸರ್ಕಾರದ ಕಡೆ ನನ್ನ ಮನವಿ ಇದೆ. ಎಲ್ಲ ಕಡೆಗೆ ಬೆಳೆಸಿ ಉಳಿಸಿ ಸಹಕಾರ ಮಾಡಬೇಕು ಸರ್ಕಾರ. ವರ್ಷಗಳಿಂದ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಮಹಿಳೆಯರ ವಿಭಾಗದ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಕೂಡ ಏರ್ಪಡಿಸಿದ್ದಾರೆ. ಈ ಒಂದು ಸಾಗರದ ತಾಲೂಕು ಮಟ್ಟದ ವಿಭಾಗದಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಪಂದ್ಯಾವಳಿಯನ್ನು ನಡೆಸ್ತಾ ಇರೋದು ಬಹಳ ಖುಷಿಯನ್ನು ತಂದುಕೊಟ್ಟಿದೆ. ಮಾಡಿರುವಂತಹ ಎಲ್ಲ ಆಯೋಜಕರು ಮತ್ತೆ ವಿಶೇಷವಾಗಿ ಮಕ್ಕಳನ್ನ ತಯಾರಿ ಮಾಡ್ಕೊಂಡು ಬಂದಿರುವಂತಹ ಎಲ್ಲ ಪೋಷಕರಿಗೆ ಅಭಿನಂದಿಸುತ್ತಾ, ನಮ್ಮ ಗಾಂಧಿ ಜಯಂತಿ ಏನು ಗಾಂಧೀಜಿಯವರು ಕೊಟ್ಟಿದ್ದಾರೆ ಆ ದಾರಿನಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳಿದ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಜಿಲ್ಲೆಯಲ್ಲಿ ಕಳೆದ 2 ವರ್ಷದ ಗಾಂಧಿ ಜಯಂತಿನ ತುಂಬಾ ವಿಶೇಷವಾಗಿ ಗಾಂಧಿ ಭವನದಲ್ಲಿ ಮಕ್ಕಳ ಜೊತೆ ಸೇರಿಕೊಂಡು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು. ಯಾಕಂದ್ರೆ ಗಾಂಧೀಜಿಯವರು ಹೇಳಿದ್ದು ಸಿಂಪ್ಲಿಸಿಟಿ, ಸಿಂಪಲ್ ಆಗಿರ್ಬೇಕು, ಹಂಬಲ್ ಆಗಿರ್ಬೇಕು ಅಂತ. ಸತ್ಯ, ಯಾವುದೇ ತರ ಲೋಪ ದೋಷ ಇದ್ದಂತ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ನಮ್ಮಲ್ಲಿ ನಾವೆಲ್ಲ ಬರೆಸ್ಕೊಂಡು ಈ ದೇಶದ ಮುಂದಕ್ಕೆ ಇನ್ನೂ ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಜಯಂತಿ ಅವರ ಇವತ್ತು ಕಾರ್ಯಕ್ರಮ ಅಂಗವಾಗಿ ಗಾಂಧಿಯವರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಬೆಳೆಯೋಣ.